ಸಿದ್ದರಾಮಯ್ಯ ಸುದೀರ್ಘ ಕಾಲದ ಪತ್ರಿಕಾಗೋಷ್ಠಿ ನಡೆಸಿ ಅಂತಿಮವಾಗಿ ಪತ್ರಿಕಾಗೋಷ್ಠಿ ಮುಕ್ತಾಯಗೊಳಿಸಿ ಅಲ್ಲಿಂದ ಹೊರಟಿದ್ದಾರೆ. ತಮ್ಮ ರಾಜಕೀಯ ಜೀವನ ಮತ್ತು ರಾಜ್ಯದ ಜನರಿಗೆ ತಾವು ಕೊಟ್ಟ ಆಶೋತ್ತರಗಳನ್ನು ಈಡೇರಿಸಿದ್ದೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಇತರರು ಅಲ್ಲಿಂದ ತೆರಳಿದರು. ಸುದ್ದಿಗೋಷ್ಠಿ ಬಳಿಕ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿದ್ದಾರೆ ಡಿಕೆಶಿ ಜೊತೆ ಕೆಲವು ಸಚಿವರು ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೊರಡುತ್ತಾರೆ ಸಿದ್ದರಾಮಯ್ಯ ದೆಹಲಿ ಪ್ರಯಾಣಕ್ಕೂ ಮುನ್ನ ಡಿಸಿಎಂ ಸಚಿವರ ಭೇಟಿ. ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಹೊರಡುತ್ತಾರೆ. ದೆಹಲಿಗೆ ಹೊರಡೋದಕ್ಕೂ ಮುಂಚೆ ಡಿಸಿಎಂ ಮತ್ತು ಸಚಿವರು ಭೇಟಿಯಾಗಿದ್ದಾರೆ. ತಮ್ಮ ಸುದೀರ್ಘ ರಾಜಕೀಯ ಪಯಣದ ಕುರಿತು ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಅಂತಿಮವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನ ಸೂಚಿಸಿ ಅಲ್ಲಿಂದ ಹೊರಟರು. ಪರಮೇಶ್ವರ್, ಮಹದೇವಪ್ಪ, ಜಾರ್ಜ್ ಸೇರಿದಂತೆ ಎಲ್ಲರ ಕೈ ಎತ್ತಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಅಲ್ಲಿಂದ ಸಿದ್ದರಾಮಯ್ಯ ಅವರು ಹೊರಟರು. ಅವರ ನಿವಾಸದಲ್ಲಿ ಡಿಸಿಎಂ ಮತ್ತು ಸಚಿವರು ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೊರಡ್ತಾರೆ ಸಿದ್ದರಾಮಯ್ಯ. ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಸಿದ್ದರಾಮಯ್ಯ ಹೊರಡ್ತಾರೆ. ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಸಿಎಂ ಹೊರಟಿದ್ದು ಭಾರೀ ಕುತೂಹಲ ಮೂಡಿಸ್ತಾ ಇದೆ. ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಹೊರಟರು ಸಿದ್ದರಾಮಯ್ಯ. ಲೋಕಸಭೆಯ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಸಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ. ಡಿಸಿಎಂ ಮತ್ತು ಸಚಿವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಹೊರಡ್ತಾರೆ ಸಿಎಂ. ಪತ್ರಿಕಾಗೋಷ್ಠಿಯ ಅಂತ್ಯದಲ್ಲಿ ಮತ್ತೊಮ್ಮೆ ಒಗ್ಗಟ್ಟಿನ ಪ್ರದರ್ಶನ. ಪತ್ರಿಕಾಗೋಷ್ಠಿ ನಂತರ ತಮ್ಮ ನಿವಾಸಕ್ಕೆ ಬಂದರು. ಡಿಸಿಎಂ ಮತ್ತು ಸಚಿವರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಬಂದರು. ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೊರಡ್ತಾರೆ. ವರಿಷ್ಠರ ಜೊತೆ ಮಾತುಕತೆ ಇರುತ್ತೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ. ಆನಂದ್, ಸುದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ರಾಜಕೀಯ ಜೀವನವನ್ನ ಮತ್ತೊಂದು ಸಲ ಮೆಲುಕು ಹಾಕಿದ್ರು. ಈಗ ಡಿಸಿಎಂ ಮತ್ತು ಸಚಿವರು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ದೆಹಲಿಗೆ ಹೊರಡೋರಿದ್ದಾರೆ ವಿಶೇಷ ವಿಮಾನದಲ್ಲಿ. ಸೊ ವಾಟ್ ನೆಕ್ಸ್ಟ್? ದೆಹಲಿಯಲ್ಲಿ ಏನೇನೆಲ್ಲ ಚರ್ಚೆ ಆಗೋದಕ್ಕೆ ವೇದಿಕೆ ರೆಡಿ ಆಗಿದೆ ಈಗ? ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 1982ರಿಂದ ಇಲ್ಲಿವರೆಗೆ ತಮ್ಮ ರಾಜಕಾರಣದ ವಿವಿಧ ಹಂತಗಳನ್ನು ಮೆಲುಕು ಹಾಕೋದ್ರ ಮೂಲಕ ಪತ್ರಿಕಾಗೋಷ್ಠಿ ನಡೆಸಿದ್ರು. ಪತ್ರಿಕಾಗೋಷ್ಠಿ ತಾವು ರಾಜೀನಾಮೆ ಸಲ್ಲಿಸ್ತಿರ್ತಕ್ಕಂಥ ಕಾರಣಗಳನ್ನು ಹೇಳುವ ಪ್ರಯತ್ನವನ್ನು ಅವರು ಮಾಡಿದರು. ಭಾಳ ಮುಖ್ಯವಾಗಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ತಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಮಾಡಿದರು. ನಂತರದಲ್ಲಿ ತಾವು ಯಾವ ಆದ್ಯತೆಗಳನ್ನು ಇಟ್ಕೊಂಡಿದ್ದೇವೆ ಮತ್ತು ಸೈದ್ಧಾಂತಿಕ ನಿಲುವುಗಳೇನು ಅಂತಕ್ಕಂಥದ್ದು, ತಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ವೈಚಾರಿಕವಾಗಿ ಮತ್ತು ಆಡಳಿತಾತ್ಮಕ ಕೈಗೊಂಡಿರ್ತಕ್ಕ ತೀರ್ಮಾನಗಳನ್ನು ಅವರು ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಅಂತಿಮವಾಗಿ ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ತಮ್ಮ ಅಧಿಕಾರ ಇದ್ದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೇಳೋ ಜೊತೆಗೇ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಹೇಳಿದರು. ಯಾವುದೇ ಕಾರಣಕ್ಕೂ ನಾನು ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥದ್ದನ್ನು ಒತ್ತಿ ಹೇಳುವ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಅಲ್ಲಿಗೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಮುಂದಿನ 2 ವರ್ಷಗಳ ಕಾಲ ವರ್ಣಾ ಕ್ಷೇತ್ರದ ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಕ್ಕಂಥ ವಿಚಾರ. ಇದೊಂದು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಕೊಟ್ಟಂಥ ಬೆನ್ನಲ್ಲೇ ಈಗ ದೆಹಲಿಗೆ ತೆರಳ್ತಾ ಇದ್ದಾರೆ. ಈ ಕೆಲ ನಿಮಿಷಗಳ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಬೆಂಬಲಿಗರ ಆಪ್ತ ಸಚಿವರ ಜೊತೆ ಅವರೀಗ ದೆಹಲಿಗೆ ತೆರಳಿದರೆ HAL ಏರ್ಪೋರ್ಟಿಂದ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ರಾತ್ರಿ 8 ಗಂಟೆ ಸುಮಾರಿಗೆ ವರಿಷ್ಠರನ್ನು ಭೇಟಿ ಮಾಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಾಗ ಪ್ರಮುಖರನ್ನು ಭೇಟಿ ಮಾಡಿ ಧನ್ಯವಾದವನ್ನು ಸಲ್ಲಿಸ್ತಾರೆ. ನಂತರ ಇವತ್ತು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಒಂದೊಮ್ಮೆ ಏನಾದರೂ ಕೂಡ ಪಕ್ಷದ ನಾಯಕರನ್ನ ಇವತ್ತು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ನಾಯಕರನ್ನು ಭೇಟಿ ಮಾಡಿ ವಾಪಸ್ ಬರಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಸಂಜೆ ಹೊತ್ತಿಗೆ ಬೆಂಗಳೂರಿನಲ್ಲೇ ಇರ್ತಾರೆ.
ಸೊ ಇಷ್ಟಕ್ಕೆ ಮುಖ್ಯಮಂತ್ರಿಗಳ ಪ್ರವಾಸ ನಿಗದಿಯಾಗಿದೆ. ಇದರ ಮಧ್ಯದಲ್ಲಿ ರಾಜ್ಯಪಾಲರು ನಾಳೆ ಬೆಂಗಳೂರಿಗೆ ಆಗಮಿಸಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಾರೆ. ಅಲ್ಲಿಂದ ಆಡಳಿತಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳಾಗತ್ತೆ. ಅಧಿಕೃತವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಅಂಗೀಕಾರ ಆದ ಬಳಿಕ ವಾಪಸ್ ಬರ್ತೀನಿ ಆನಂದ್, ವಾಪಸ್ ಬರ್ತೀನಿ. ರಾಜೀನಾಮೆ ಬಳಿಕ ದೆಹಲಿಯತ್ತ ಹೊರಟಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ಕೂಡ ದೆಹಲಿ ಪ್ರಯಾಣ. ಒಂದೇ ಫ್ಲೈಟ್ ನಲ್ಲಿ ದೆಹಲಿಯತ್ತ ಹೊರಟರು ಸಿದ್ದು ಸುರ್ಜೇವಾಲಾ. ರಾಜೀನಾಮೆಯ ಬಳಿಕ ತಕ್ಷಣ ಸಿದ್ದರಾಮಯ್ಯ ದೆಹಲಿ ಕಡೆ ಹೊರಟಿದ್ದಾರೆ. ದೆಹಲಿ ವರಿಷ್ಠರ ಜೊತೆ ಮಾತುಕತೆ ಇದೆ. ಒಂದೇ ಫ್ಲೈಟ್ ನಲ್ಲಿ ಸುರ್ಜೇವಾಲಾ ಹೊರಟಿದ್ದಾರೆ. ಎಐಸಿಸಿ ಮೀಟಿಂಗ್ ನ ನಂತರ ನೆಕ್ಸ್ಟ್ ಡೇನೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರು. ಈಗ ಸಿದ್ದರಾಮಯ್ಯರನ್ನ ಕರೆದುಕೊಂಡೇ ಸುರ್ಜೇವಾಲಾ ದೆಹಲಿ ಪ್ರಯಾಣಕ್ಕೆ ಹೊರಟಿದ್ದಾರೆ. ವಾಪಸ್ ಹೊರಟಿದ್ದಾರೆ. ಸಿದ್ದರಾಮಯ್ಯ ವರಿಷ್ಠರನ್ನ ಭೇಟಿ ಆಗ್ತಾರೆ. ಒಂದೇ ಫ್ಲೈಟ್ ನಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಹೊರಟಿದ್ದಾರೆ. ಎಸ್, ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಆನಂದ್ ಬೈದನ ಮನೆ. ಆನಂದ್, ಒಂದು ಮೇಜರ್ ಡಿಸ್ಕಷನ್ ಆಗೋ ಸಾಧ್ಯತೆ ಹೆಚ್ಚಿನ ಮಟ್ಟಕ್ಕೆ ಇದೆ. ಏನೇನು ಮುಂದೆ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ. ಎಸ್, ಈಗ ಒಂದು ಹಂತದ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ ಹೈಕಮಾಂಡ್ ನಾಯಕರ ಸಭೆಯ ಬಳಿಕ ಅಧಿಕೃತವಾಗಿ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ. ಈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಲೋಕಭವನಕ್ಕೆ ರಾಜೀನಾಮೆ ಸಲ್ಲಿಕೆ ಆಗಿದೆ. ರಾಜ್ಯಪಾಲರು ಈಗ ನಾಳೆ ಬಂದ ನಂತರದಲ್ಲಿ ಅದನ್ನು ಅಧಿಕೃತವಾಗಿ ಅಂಗೀಕಾರ ಮಾಡ್ತಾರೆ. ಅಲ್ಲಿಗೆ ಒಂದು ಪ್ರೊಸೆಸ್ ಎಂಡ್ ಆಗುತ್ತೆ. ಈಗ ಇರ್ತಕ್ಕಂಥ ತುಂಬ ಹರ್ಡಲ್ಸ್ ಅಂದರೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮಧ್ಯೆ ನಡಿಬಹುದಾಗಿರ್ತಕ್ಕಂಥ ಭಿನ್ನ ಭಿನ್ನ ರಾಜಕೀಯ ಚಟುವಟಿಕೆಗಳಿಗೆ ಕರ್ನಾಟಕ ಇನ್ನು 2 ದಿನಗಳಲ್ಲಿ ಸಾಕ್ಷಿ ಆಗ್ತಕ್ಕಂಥದ್ದು. ಯಾಕಂದರೆ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ DCM DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದನ್ನು ಅಧಿಕೃತವಾಗಿ ಶಾಸಕಾಂಗ ಪಕ್ಷದಲ್ಲಿ ನಾಯಕನ ಆಯ್ಕೆಯ ಮೂಲಕ ಅದನ್ನು ಸಾಬೀತುಪಡಿಸಬೇಕಾಗುತ್ತೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕೆಲವು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಕೆಲವು ಶಾಸಕರು ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಸೂತ್ರದೊಂದಿಗೆ ಶಾಸಕಾಂಗ ಪಕ್ಷ ಸಭೆ ನಡೀತಾ ಅಂತ ಕೂಡ ಬಹಳ ಪ್ರಮುಖ ಆಗುತ್ತೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.